ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಇವತ್ತಿನ ರಾಘವೇಂದ್ರ ವಿಜಯ ಪಾಠದಲ್ಲಿ ನಾರಾಯಣಾಚಾರ್ಯರು ಸುಧೀಂದ್ರ ತೀರ್ಥರನ್ನು ಹೇಗೆ ಸ್ತೋತ್ರ ಮಾಡ್ತಾರೆ ಎಂಬುದನ್ನು ನೋಡೋಣ. ಸುಧೀಂದ್ರ ಯೋಗಿನಂ ಸೇವೆ ಸಾಧು ಸಾತ್ಕೃತ ಸಂಪದಂ ಸಗದ್ಯ ಪದ್ಯ ನಿರ್ವಾಣ ವಿದ್ಯಾಯಾಃ ಪ್ರಥಮಂ ಪದಂ ಅಥವಾ ಪರಮಂ ಪದಂ. ಅಥ ಅಧಿಕೃತ ರಾಘವೇಂದ್ರ ಸ್ವಾಮಿ ಸಾಕ್ಷಾತ್ ಗುರುಂ ಸಗದ್ಯ ಪದ್ಯ ಪ್ರಬಂಧ ಕರ್ತಾರಂ ಶ್ರೀ ಸುಧೀಂದ್ರಂ ಪ್ರಸಾದಾಯ ಸೇವತೆ ಸುಧೀಂದ್ರಯೋಗಿನಮಿತಿ ಎಂಬುದಾಗಿ ಬಾಲಬೋಧಿನಿಯಲ್ಲಿ ಈ ಪದ್ಯಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ರಾಘವೇಂದ್ರ ವಿಜಯದ ಅಧಿಕೃತ ಪ್ರತಿಪಾದ್ಯರಾಗಿರ್ತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳು. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂತಹ ಸಗದ್ಯ ಪದ್ಯ ಪ್ರಬಂಧ ಕರ್ತೃಗಳಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರನ್ನು ಅನುಗ್ರಹಕ್ಕೋಸ್ಕರವಾಗಿ ಸೇವಿಸ್ತಾ ಇದ್ದಾರೆ ಕವಿಗಳು. ಸುಧೀಂದ್ರಯೋಗಿನಂ ಸೇವೆ ಸಾಧು ಸಾತ್ಕೃತ ಸಂಪದಂ. ಸಾಧು ಸಾತ್ಕೃತ ಸಂಪದಂ, ಸಾಧೂನಾಂ ಸಾತ್ಕೃತಾಃ ಸ್ವಾಧೀನೀಕೃತಾಃ ಸಂಪದಃ ಏನ ಸಹ. ಗದ್ಯಾನಿ ಚ ಪದ್ಯಾನಿ ಚ ತೈ ಸಹಿತಂ ನಿರ್ಮಾಣಂ ಯಸ್ಯಾಃ ಸಾ ಚ ವಿದ್ಯಾ ಚ ಪ್ರಬಂಧರೂಪಾ ತಸ್ಯಾಃ ಪರಮಂ ಪದಂ ಮುಖ್ಯ ಉತ್ಪತ್ತಿಸ್ಥಾನಂ ಇತ್ಯರ್ಥಃ. ಸುಧೀಂದ್ರ ತೀರ್ಥರು ಅನುಪಮ ಗದ್ಯ ಪದ್ಯ ಕಾವ್ಯಗಳು, ಸುಭದ್ರಾ ಪರಿಣಯಾದಿ ನಾಟಕಗಳು, ಅಲಂಕಾರ ಮಂಜರಿ, ಸಾಹಿತ್ಯ ಸಾಮ್ರಾಜ್ಯ ಮೊದಲಾದ ಸಾಹಿತ್ಯ ಗ್ರಂಥಗಳು, ಯುಕ್ತಿರತ್ನಾಕರ ಮೊದಲಾದ ವ್ಯಾಖ್ಯಾನಗಳು, ಇವುಗಳನ್ನು ರಚನೆ ಮಾಡುವ ಮೂಲಕವಾಗಿ ರಘುನಾಥ ಭೂಪಾಲನನ್ನು ಅತ್ಯಂತ ಸಂತೋಷಪಡಿಸಿದವರು. ಈ ರಘುನಾಥ ಭೂಪಾಲ ಹಾಗೂ ವೆಂಕಟ ನರಪತಿ ಒಂದು ಸಲ ಅಲ್ಲ, ಅನೇಕ ಬಾರಿ ರತ್ನಾಭಿಷೇಕವನ್ನು ಮಾಡಿದ್ದಾರೆ. ಲೆಕ್ಕವಿಲ್ಲದಷ್ಟು ಕೃತಿಗಳ ರಚನೆ ಮಾಡುವ ಮೂಲಕವಾಗಿ ಅಮಿತ ಕೃತಿ ರಚನಾ ಚಾತುರ್ಯ ಹೃಷ್ಯತ್ ಕರ್ನಾಟಕ ಕ್ಷೋಣಿಪಾಲ ಪ್ರತಿಪದ ರಚಿತಾನೇಕ ರತ್ನಾಭಿಷೇಕ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಅತ್ಯಂತ ಮನೋಹರವಾಗಿರ್ತಕ್ಕಂತಹ ಲೆಕ್ಕವಿಲ್ಲದಷ್ಟು ಕೃತಿಗಳ ರಚನೆ ಇರತಕ್ಕಂತಹ ಮನೋಜ್ಞವಾದ ನೈಪುಣ್ಯದಿಂದ ಸಂತೋಷಗೊಂಡಂತಹ ಕರ್ನಾಟಕದ ರಾಜರಿಂದ ಅನೇಕ ಬಾರಿ ನಾನಾ ವಿಧವಾಗಿರತಕ್ಕಂತಹ ರತ್ನಾಭಿಷೇಕವನ್ನು ಮಾಡಿಸಿಕೊಂಡವರು. ಅಂತಹ ಆ ರೀತಿಯಲ್ಲಿ ಸನ್ಮಾನಿತರಾಗಿರತಕ್ಕಂತಹ ಸುಧೀಂದ್ರ ತೀರ್ಥರು ಅನೇಕ ಮುನಿ ಜನರಿಗೆ, ಯತಿಗಳಿಗೆ ಅವರು ಗೌರವ ಭಾಜನರಾಗಿದ್ದರು. ಸುಧೀಂದ್ರ ತೀರ್ಥರು ವಿಜೇಂದ್ರ ತೀರ್ಥರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಅವರ ಬಳಿಯಲ್ಲಿಯೇ ವ್ಯಾಸಂಗವನ್ನು ಮಾಡ್ತಾರೆ. ಸಕಲ ಶಾಸ್ತ್ರಗಳನ್ನು ಕೂಡ ಗುರುಗಳಲ್ಲಿ ಅಧ್ಯಯನ ಮಾಡ್ತಾರೆ. ತಮಗೆ ತಮ್ಮ ಗುರುಗಳ ಅನುಗ್ರಹದಿಂದಲೇ ವಿದ್ಯಾ ಪ್ರಾಪ್ತವಾಯಿತು ಅಂತ ಹೇಳ್ತಾರೆ. ವಿಜೇಂದ್ರ ತೀರ್ಥ ಶ್ರೀಪಾದಂಗವರಲ್ಲಿ ಸುಧೀಂದ್ರ ವ್ಯಾಸಂಗ ಮಾಡಿದ್ದಾರೆ ಅಂದ ಮೇಲೆ ಸುಧೀಂದ್ರ ತೀರ್ಥರ ವಿದ್ಯಾಪ್ರಭಾವ ಎಂಥದ್ದು ಅಂತ ಹೇಳಬೇಕಾಗಿಲ್ಲ. ಆ ಪರಂಪರಾಗತವಾಗಿರ್ತಕ್ಕಂತಹ ಕ್ರಮದಲ್ಲಿ ವಿಜೇಂದ್ರ ತೀರ್ಥರು ಇವರಿಗೆ ಚತುಷ್ಷಷ್ಠಿ ಕಲೆಗಳ ಉಪದೇಶವನ್ನು ಮಾಡ್ತಾರೆ. ಸುಧೀಂದ್ರ ತೀರ್ಥರು ವಿಜೇಂದ್ರ ತೀರ್ಥರಿಗೆ ಸರ್ವದಿಂದಲೂ
ಗುರುಗಳಿಗೆ ತಕ್ಕ ಶಿಷ್ಯರಾಗ್ತಾರೆ. ಗುರುಗಳ ಹಾಗೆ ಸುಧೀಂದ್ರ ತೀರ್ಥರು ಕೂಡ ಎಲ್ಲ ಶಾಸ್ತ್ರಗಳಲ್ಲೂ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಇವರು ಸಾಹಿತ್ಯ ಪ್ರಪಂಚದಲ್ಲಿ ಮಾಡಿರತಕ್ಕಂತಹ ಒಂದು ಅಪಾರವಾಗಿರತಕ್ಕಂತಹ ಸಾಧನೆ. ಅವರು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳು ಸಾಹಿತ್ಯ ಪ್ರಪಂಚದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದು ಅಂತ ಹೇಳ್ತಾರೆ. ದೃಶ್ಯಕಾವ್ಯ, ಶ್ರವ್ಯಕಾವ್ಯ, ಅಲಂಕಾರ ಗ್ರಂಥಗಳು ಇವನ್ನೆಲ್ಲ ರಚನೆ ಮಾಡಿದ್ದಾರೆ ಸುಧೀಂದ್ರ ತೀರ್ಥರು. ಅವರು ಬರತಕ್ಕಂತಹ ಸದುಕ್ತಿ ರತ್ನಾಕರ, ಆಪಸ್ತಂಭ ಶುಲ್ಬಸೂತ್ರ ಪ್ರದೀಪ, ಭಾಗವತದ ದ್ವಿತೀಯ ಏಕಾದಶ ಸ್ಕಂದಗಳಿಗೆ ವ್ಯಾಖ್ಯಾನ, ಇನ್ನು ಸಾಹಿತ್ಯ ಕೃತಿಗಳಂತೂ ಅನೇಕ ಇವೆ. ಸುಭದ್ರಾಪರಣಿ ನಾಟಕ, ವ್ಯಾಸರಾಜ್ಯಾಭ್ಯುದಯ, ಅಮೃತಾಪಹರಣ, ದಯಾಲು ಶತಕ, ವೈರಾಗ್ಯ ತರಂಗ, ಅಲಂಕಾರ ಮಂಜರಿ, ಅಲಂಕಾರ ನಿಶಕ, ಮತ್ತು ಸಾಹಿತ್ಯ ಸಾಮ್ರಾಜ್ಯ. ಕೃಷ್ಣಾಧ್ವರಿ ರಚನೆ ಮಾಡಿರ್ತಕ್ಕಂತಹ ಏನು ಮಾಡಿದ್ದಾರೆ ರಘುನಾಥ ಭೂಪಾಲೀಯ, ಅದಕ್ಕೆ ವ್ಯಾಖ್ಯಾನವನ್ನು ಬರೀತಾರೆ. ಇವರ ಶೈಲಿ ಅತ್ಯಂತ ಪ್ರೌಢವಾಗಿರುವಂಥದ್ದು. ಪದಪ್ರಯೋಗ ಸಮಯಕ್ಕೆ ತಕ್ಕಂತೆ ಅತ್ಯಂತ ಸರಳ, ಅತಿ ಗಹನವಾಗಿರುವಂಥದ್ದು. ಇವರ ಕೃತಿಗಳಲ್ಲಿ ಇರತಕ್ಕಂತಹ ವರ್ಣನೆ ಬಹಳ ಹೃದಯಂಗಮವಾಗಿರತಕ್ಕಂತಹ ವರ್ಣನೆ. ಸಂಸ್ಕೃತ ವಾಂಗ್ಮಯದಲ್ಲಿ ಶ್ರೇಷ್ಠ ಕವಿಗಳ ಶ್ರೇಣಿಯಲ್ಲಿ ಶ್ರೀಯವರದ್ದು ಉನ್ನತವಾಗಿರತಕ್ಕಂತಹ ಸ್ಥಾನ ಅಂತ ಹೇಳ್ಬೋದು. ಅವರು ಬರೆದಂತಹ ಸುಭದ್ರಾಪರಣಿ ನಾಟಕ ಅತ್ಯಂತ ರಸಗರ್ಭಿತವಾಗಿರತಕ್ಕಂತಹ ನಾಟಕ. ಶ್ರೀಗಳಿಗೆ ಗುರುಗಳಲ್ಲಿ ಅಪಾರವಾಗಿರತಕ್ಕಂತಹ ಭಕ್ತಿ, ಅವರ ಅನುಗ್ರಹ ವಿಶೇಷದಿಂದಲೇ ತಾವು ಇಂತಹ ಪಾಂಡಿತ್ಯವನ್ನು ಸಂಪಾದಿಸಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಅವಕಾಶ ಸಿಕ್ಕಾಗಲೆಲ್ಲ ಗುರುಗಳ ಸ್ತೋತ್ರವನ್ನು ಮಾಡ್ತಾನೆ ಇರ್ತಾರೆ. ತಂಜಾವೂರಿನ ರಘುನಾಥ ಭೂಪಾಲ ನಾಯಕ ಸಂತತಿಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ನಾಯಕ, ದೊಡ್ಡ ಪಂಡಿತ. ಅವನ ಹೆಸರಿನಲ್ಲಿ ಅವನ ಆಸ್ಥಾನ ಪಂಡಿತರಾಗಿರತಕ್ಕಂತಹ ಕೃಷ್ಣ ಯಜ್ವ ಅಂತ ಕವಿ, ಅವರು ಬರೆದತಕ್ಕಂತಹ ರಘುನಾಥ ಭೂಪಾಲಿ ಎಂಬ ಗ್ರಂಥವನ್ನು ಶ್ರೀವರು ವ್ಯಾಖ್ಯಾನ ಮಾಡ್ತಾರೆ. ಆ ರಘುನಾಥ ಭೂಪಾಲಿಯವನು ಬರೆದಂತಹ ಕೃಷ್ಣ ಯಜ್ವ ಕವಿ ಸುಧೀಂದ್ರ ತೀರ್ಥರಿಗೆ ಸಾಹಿತ್ಯದಲ್ಲಿದ್ದಂತಹ ಒಂದು ಅಸದೃಶವಾಗಿರ್ತಕ್ಕಂತಹ ಪ್ರತಿಭಾಶಕ್ತಿ, ಅವರ ವಾಕ್ಚಾತುರ್ಯ, ಅವರ ಅಗಾಧವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ನೋಡಿ ಶ್ರೀರವರನ್ನು ವಿಜ್ಞಾಪನೆ ಮಾಡಿಕೊಳ್ತಾನೆ ತಮ್ಮ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕು ಅಂತ. ಆ ಮೂಲಕವಾಗಿ ಹೂವಿನಿಂದ ನಾರು ಸ್ವರ್ಗಕ್ಕೆ ಅಂತ ಹೇಳ್ತಾರಲ್ಲ, ಅದರ ಹಾಗೆ ತಮ್ಮ ಗ್ರಂಥಕ್ಕೂ ಸ್ವಲ್ಪ ಪ್ರಾಶಸ್ತ್ಯ ಬಂದಾಗ ಆಗತ್ತೆ ಅಂತ ಪ್ರಾರ್ಥನೆ ಮಾಡ್ತಾನಂತೆ. ಶ್ರೀರವರು ಆಗಲಿ ಅಂತ ಅದಕ್ಕೆ ಸಾಹಿತ್ಯ ಸಾಮ್ರಾಜ್ಯ ಎಂಬ ವಿಸ್ತಾರವಾಗಿರತಕ್ಕಂತಹ ವ್ಯಾಖ್ಯಾನವನ್ನು ರಚನೆ ಮಾಡ್ತಾರೆ. ಇದು ಹೆಸರಿಗೆ ವ್ಯಾಖ್ಯಾನವಾದರೂ ಕೂಡ ಕುವಲಯಾನಂದ ಧ್ವನ್ಯಾಲೋಕಗಳಂತಹ ಏನು ಕೃತಿಗಳಿವೆ ಅವುಗಳ ಮೂಲವನ್ನೇ ಮರೆಸಿಬಿಡತಕ್ಕಂತಹ ಗ್ರಂಥ. ಈ ಲೋಚನ ರಸದ ಗಂಗಾಧರಗಳಿಗಿಂತಲೂ ಅತ್ಯಂತ ಪ್ರೌಢವಾಗಿರತಕ್ಕಂತಹ ಗ್ರಂಥ. ಇದರಲ್ಲಿ ಅಲಂಕಾರ ಪ್ರಕ್ರಿಯೆಯನ್ನೆಲ್ಲ ವಿಚಾರ ಮಾಡಿದ್ದಾರೆ. ಅಲ್ಲದೆ ಅಲಂಕಾರ, ರೀತಿ, ಧ್ವನಿ, ವಕ್ರೋಕ್ತಿ, ಎಲ್ಲ ಸಂಪ್ರದಾಯಗಳನ್ನು ವಿಮರ್ಶಾತ್ಮಕವಾಗಿ ವಿಚಾರ ಮಾಡಿದ್ದಾರೆ. ತಮ್ಮದೇ ಆದ ವೈಶಿಷ್ಟ್ಯದಿಂದ ನಿರೂಪಣೆ ಮಾಡಿದ್ದಾರೆ. ಇವತ್ತೊಂದು ಸಾಹಿತ್ಯ ಗ್ರಂಥಕ್ಕೆ ಇದು ಒಂದು ವಿಶ್ವಕೋಶದ ಹಾಗೆ ಇದೆ. ಅಂತಹ ಒಂದು ಅಪೂರ್ವವಾಗಿರತಕ್ಕಂತಹ ಕೃತಿಯನ್ನು ರಚನೆ ಮಾಡುವ ಮೂಲಕವಾಗಿ ಸಂಸ್ಕೃತ ವಾಂಗ್ಮಯಕ್ಕೆ ಇವರು ಮಾಡಿದಂತಹ ಒಂದು ಉಪಕಾರ ಅಪರಿಮಿತ ಅಂತ ಹೇಳ್ಬೋದು. ಇಂತಹ ಸುಧೀಂದ್ರ ತೀರ್ಥರನ್ನು ಕವಿಗಳು ಈ ಒಂದು ಪದ್ಯದಲ್ಲಿ ಅವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಾಧು ಸಾತ್ಕೃತ ಸಂಪದಂ, ಸಜ್ಜನರ ಕಾವ್ಯರಚನಾ ಸಂಪತ್ತನ್ನು ಪಡೆದಿರುವ ಅಥವಾ ತಮ್ಮ ಪ್ರಭಾ ಮುಂತಾದ ಸದ್ಗುಣಗಳಿಂದ ಸಜ್ಜನರನ್ನು ಮುಗ್ಧಗೊಳಿಸಿದಂತಹ ಮತ್ತು ಸ್ವಾಧೀನಪಡಿಸಿಕೊಂಡಿರತಕ್ಕಂತಹ
ಅಥವಾ ಸಜ್ಜನರಲ್ಲಿ ವಿನಿಯೋಗಿಸಲ್ಪಟ್ಟಂತಹ ಧನಾದಿ ಸಂಪತ್ತುಳ್ಳಂತಹ ಗದ್ಯ ಪದ್ಯಗಳಿಂದ ಸಹಿತವಾಗಿರತಕ್ಕಂತಹ ಕಾವ್ಯಗಳನ್ನು ರಚಿಸುವ ಪ್ರಬಂಧ ರೂಪ ವಿದ್ಯೆಗೆ ಮುಖ್ಯ ಉತ್ಪತ್ತಿ ಸ್ಥಾನವಾಗಿರ್ತಕ್ಕಂತಹ ಯೋಗಿವರ್ಯರಾಗಿರ್ತಕ್ಕಂತಹ ಸುಧೀಂದ್ರ ತೀರ್ಥರನ್ನು ನಾನು ಸೇವಿಸ್ತೇನೆ ಅಂತ ಈ ಪದ್ಯದ ಅಭಿಪ್ರಾಯ. ಈ ಶ್ಲೋಕದ ಅರ್ಥಾನುಸಂಧಾನದೊಂದಿಗೆ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.